ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಜನವರಿ 24ರಂದು ಹಾಸನದಲ್ಲಿ ಜೆಡಿಎಸ್ ಪಕ್ಷದ ಬೃಹತ್ ಕಾರ್ಯಕರ್ತರ ಸಮಾವೇಶ. ಜಿಲ್ಲೆಯನ್ನು ರಾಜ್ಯದಲ್ಲಿ ಮೊದಲ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವುದು ನಮ್ಮ ಗುರಿಯಾಗಿದೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿಕೆ. ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಯಾವ ಕ್ಷೇತ್ರದಿಂದ ಸ್ಪರ್ಧಿಸು ಎಂದು ಹೇಳುತ್ತಾರೋ ಅದೇ ಕ್ಷೇತ್ರದಿಂದ ಸ್ಪರ್ಧಿಸುತ್ತೇನೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿಕೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ನಿಲ್ಲದ ಗಜಪಡೆ ಅಟ್ಟಹಾಸ. ಕಾಫಿ, ಅಡಿಕೆ ನಾಶ, ನೀರಿನ ಪೈಪ್ಗಳನ್ನು ತುಳಿದು ದಾಂಧಲೆ. ನವಿಲಹಳ್ಳಿ ಭಾಗದಲ್ಲಿ ಬೀಡು ಬಿಟ್ಟಿರುವ ಕಾಡಾನೆಗಳ ಹಿಂಡು. ಅಪಾರ ಬೆಳೆ ಹಾನಿ. ಗ್ರಾಮಸ್ಥರಿಂದ ಮೂಡಿಗೆರೆ ರಸ್ತೆ ತಡೆ. ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ. ವಾರ್ತೆಗಳ ವಿವರ. ಜನವರಿ 24ರಂದು ಹಾಸನದಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಬೃಹತ್ ಸಮಾವೇಶವನ್ನು ಆಯೋಜಿಸಲಾಗಿದ್ದು, ಪಕ್ಷದ ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಈ ಸಮಾವೇಶ ನಡೆಸಲಾಗುತ್ತಿದೆ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ, ಸುರೇಶ್ ಬಾಬು ಸೇರಿದಂತೆ ಜೆಡಿಎಸ್ನ ಎಲ್ಲ ಹಾಲಿ ಹಾಗೂ ಮಾಜಿ ಶಾಸಕರು ಭಾಗವಹಿಸಲಿದ್ದಾರೆ. ಈ ಸಮಾವೇಶಕ್ಕೆ ಸುಮಾರು 1.5 ರಿಂದ 2.5 ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಸಮಾವೇಶದ ಸ್ಥಳದ ಕುರಿತು ಮಾತನಾಡಿದ ಅವರು, ಕೆಐಎಡಿಬಿಗೆ ಅಗತ್ಯ ಶುಲ್ಕವನ್ನು ಈಗಾಗಲೇ ಪಾವತಿಸಲಾಗಿದ್ದು, ಜಿಲ್ಲಾಡಳಿತ ಹಾಗೂ ಕೆಐಎಡಿಬಿ ಯಾವ ಸ್ಥಳವನ್ನು ಸೂಚಿಸುತ್ತವೆಯೋ ಅಲ್ಲಿ ಸಮಾವೇಶ ನಡೆಸಲಾಗುವುದು. 5 ಲಕ್ಷ ರೂಪಾಯಿ ಶುಲ್ಕ ಕೇಳಲಾಗಿದ್ದು, ಅದರಲ್ಲಿ 1 ಲಕ್ಷ ರೂಪಾಯಿ ಮುಂಗಡವಾಗಿ ಪಾವತಿಸಲಾಗಿದೆ. ಕೆಐಎಡಿಬಿಯವರು ಸೂಚಿಸುವ ಸ್ಥಳದಲ್ಲಿಯೇ ಸಮಾವೇಶ ನಡೆಸಲಾಗುತ್ತದೆ ಎಂದು ಸ್ಪಷ್ಟಪಡಿಸಿದರು. ಈಗಾಗಲೇ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ದೇವೇಗೌಡರು ಹಾಸನದಲ್ಲಿ ಒಂದು ಪೂರ್ವಭಾವಿ ಸಭೆ ಮಾಡೋಗಿ 24ಕ್ಕೆ ನಮ್ಮ ಜಿಲ್ಲೆಯ ಕಾರ್ಯಕರ್ತರ ಸಭೆ ಕರಿಬೇಕು ಅಂತ ಹೇಳಿ ಒಂದು ನಿರ್ದೇಶನ ಕೊಟ್ಟಿದ್ದಾರೆ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು. ಅದರಂತೆ 24ನೇ ತಾರೀಕು ನಾವು ಒಂದು ಕಾರ್ಯಕರ್ತರ ಸಭೆನ ಆ ಸಮಾವೇಶನ ಹಾಸನದಲ್ಲಿ ಮಾಡ್ತಾಯಿದ್ದೀವಿ. ಅದಕ್ಕೆ ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಈಗ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿಯವರು, ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರಾದಂಥ ನಮ್ಮ ಚಿಕ್ಕನಾಯಕನಹಳ್ಳಿ ಸುರೇಶ್ ಅಣ್ಣ, ಮತ್ತು ಭೋಜೇಗೌಡರು, ಮೇಲ್ಮನೆ ವಿರೋಧ ಪಕ್ಷದ ನಾಯಕರಂಥ ಭೋಜೇಗೌಡರು, ನಮ್ಮ ಶಾಸಕರು ಕೃಷ್ಣಾರೆಡ್ಡಿಯವರು, ಎಲ್ಲ ಶಾಸಕರು ಸೇರಿ ಅವತ್ತು ಸಭೆನ ಹಾಸನದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ಪೂರ್ವಭಾವಿ ಸಭೆಯಾಗಿ ನಾವು ಮೊನ್ನೆ ಎಲ್ಲ ಮಾಡಿದ್ದೀವಿ. ಗೊತ್ತಾಯ್ತು, ಹಾಸನದಲ್ಲಿ ಅರಸೀಕೆರೆ ಮಾಡಿದ್ವು, ಚನ್ನರಾಯಪಟ್ಟಣ ಎಲ್ಲ ಜಿಲ್ಲೆ ಇವ್ರು ಕರೆಸಿ ಮೊನ್ನೆ ಮಾಡಿದ್ವಿ, ಇವತ್ತು ಮಾಡಿದ್ದೀವಿ. ಮತ್ತು ಅದಲ್ಲದೆ ಭಾನುವಾರ ದಿವಸ ಫಸ್ಟು ಬೇಲೂರಿಂದ ಸಭೆ ಪ್ರಾರಂಭ ಮಾಡ್ತೀವಿ. ಎಲ್ಲ ತಾಲೂಕುವಾರು ಭಾನುವಾರ ಬೇಲೂರಲ್ಲಿ, ಹೊಳೆನರಸೀಪುರ ಮತ್ತು ಇದೇ ರೀತಿ ಚನ್ನರಾಯಪಟ್ಟಣ, ಅರಕಲಗೂಡು ಎಲ್ಲ ಕಡೆ ಹಾಸನದಲ್ಲಿ ಎಲ್ಲ ಮಾಡಿದ್ದೀವಿ. ಹಾಸನದಲ್ಲೂ MLA ಮಾಡ್ತಾರೆ, ನಾವು ಅವ್ರ ಜೊತೆ ಒಂದು ದಿವಸ ಸಭೆ ಮಾಡ್ತಾಯಿದ್ದೀವಿ. ಇಷ್ಟನ್ನು ಹೇಳಿ ನಾವು ಇಷ್ಟೇ, ನಮ್ಮ ಪಕ್ಷದ ಸಂಘಟನೆ ಕಳೆದ 2 ವರ್ಷ ಆಯಿತು, 2.5 ವರ್ಷ ಸರ್ಕಾರ ಬಂದು ನಮ್ಮ ಈ ಜಿಲ್ಲೆಯ ಏನು ಹಿಂದಿನ ಸರ್ಕಾರದಲ್ಲಿ ಮಾಡಿರೋದಿರ್ಬೋದು ಅಥವಾ ಕೇಂದ್ರ ಸರ್ಕಾರದ್ದಿರ್ಬೋದು, ಆ ಕೆಲಸಗಳ ಬಗ್ಗೆ ಪಕ್ಷದ ಕಾರ್ಯಕರ್ತರಿಗೆ ಆಗುವವುಗಳ ಬಗ್ಗೆ ನಾವು ಪಕ್ಷ ಸಂಘಟನೆ ಮಾಡೋದಕ್ಕೋಸ್ಕರ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಲೋಕಸಭೆ ಚುನಾವಣೆ ಆಯಿತು, ವಿಧಾನಸಭೆ ಚುನಾವಣೆ ಆಯಿತು, ಅದಾದಮೇಲೆ ಒಂದು ಸಭೆ ಮಾಡಿ ಕಾರ್ಯಕರ್ತರು ಅಂದರು ಮಾಡ್ತಾಯಿದ್ದೀವಿ ಅಷ್ಟೇ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅರಸೀಕೆರೆ ಕ್ಷೇತ್ರದಿಂದ ಸ್ಪರ್ಧಿಸುವಂತೆ ಒತ್ತಾಯ ಕೇಳಿಬಂದಿರುವ ಕುರಿತು ಪ್ರತಿಕ್ರಿಯಿಸಿದ ಎಚ್.ಡಿ. ರೇವಣ್ಣ, ಈ ವಿಷಯದಲ್ಲಿ ತಮ್ಮ ವೈಯಕ್ತಿಕ ತೀರ್ಮಾನವೇನೂ ಇಲ್ಲ. ಎಚ್.ಡಿ. ದೇವೇಗೌಡರು ಹಾಗೂ ಎಚ್.ಡಿ. ಕುಮಾರಸ್ವಾಮಿ ತೆಗೆದುಕೊಳ್ಳುವ ತೀರ್ಮಾನವೇ ಅಂತಿಮ. ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಯಾವ ಕ್ಷೇತ್ರದಿಂದ ಸ್ಪರ್ಧಿಸು ಎಂದು ಹೇಳುತ್ತಾರೋ ಅದೇ ಕ್ಷೇತ್ರದಿಂದ ಸ್ಪರ್ಧಿಸುತ್ತೇನೆ. ಅರಸೀಕೆರೆ ಕ್ಷೇತ್ರದ ಮುಖಂಡರು ತಮ್ಮನ್ನು ಭೇಟಿಯಾಗಿ ಸ್ಪರ್ಧಿಸುವಂತೆ ಒತ್ತಾಯಿಸಿದ್ದಾರೆ. ಆದರೆ ಈಗಲೇ ಯಾವ ಕ್ಷೇತ್ರದಿಂದ ನಿಲ್ಲುತ್ತೇನೆ ಎಂದು ಹೇಳಲು ಸಾಧ್ಯವಿಲ್ಲ ಎಂದು ಹೇಳಿದರು. ಈ KADB ರಾಷ್ಟ್ರೀಯ ಹೆದ್ದಾರಿ 75 ಇದೆಯಲ್ಲ ಸರ್, ಅದರಲ್ಲಿ 1052 ಎಕರೆ KADB ಜಾಗ ಇದೆ ಅಂತೇಳಿ ಇದು ಮಾಡಿದರು. ಅದಕ್ಕೆ ಸೋಮವಾರನೇ ಅಲ್ಲಿ ಹೋಗಿದ್ದು, ಜಾಗ 2 ದಿನ ನಾವು ಶಾಸಕರೆಲ್ಲ ಹೋಗಿ ಅವತ್ತು KADBನಲ್ಲಿ ಸೋಮವಾರ ದಿವಸಲೇ KADBಗೆ ಒಂದು ಅರ್ಜಿ ಕೊಟ್ಟು 1052 ಎಕರೆ ಅವ್ರ ಹೆಸರಲ್ಲಿದೆ ಅಂತ ಹೇಳಿ ಇದು ಮಾಡಿದರು. ಅದಕ್ಕೆ KADBಗೆ ಜಾಗಕ್ಕೆ ಅರ್ಜಿ ಕೊಟ್ಟು ಅವರು 5 ಲಕ್ಷ ರೂಪಾಯಿ ದುಡ್ಡು ಕಟ್ಟಬೇಕು, ಇದನ್ನು ನೆಲಬಾಡಿಗೆ ಕಟ್ಟಬೇಕು ಅಂತ ಹೇಳಿದ್ರು. ಅದನ್ನು
₹1,00,000 ನೆಲಬಾಡಿಗೆ 5,00,000 ರೂಪಾಯಿನ ಡಿಪಾಸಿಟ್ಟು ಕಟ್ಟಿ ಅವ್ರ ಪರ್ಮಿಷನ್ ಕೊಟ್ಟು ಜಿಲ್ಲೆ ಎಲ್ಲ 9 ಇಲಾಖೆಗೆ ಇವತ್ತು ನಮ್ಮ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಸಹ ಎಲ್ಲ ಅಧ್ಯಕ್ಷ ಅವ್ರು ಏನು ಲ್ಯಾಂಡ್ ಅವ್ರದ್ದು ಇದೆಯಲ್ಲ ಕೊಟ್ಟಿದ್ದಾರೆ, ಅದರಂತೆ ಇದು ಮಾಡಿದ್ವಿ. ಹೊಳೆನರಸೀಪುರ ಕ್ಷೇತ್ರದ ಜನತೆ 6 ಬಾರಿ ತಮ್ಮನ್ನು ಗೆಲ್ಲಿಸಿದ್ದು ತಮಗೆ ಮಾತ್ರವಲ್ಲದೆ ಪ್ರಜ್ವಲ್ ಹಾಗೂ ಸೂರಜ್ ಅವರಿಗೆ ಸಹ ಶಕ್ತಿ ಹಾಗೂ ಬೆಂಬಲ ನೀಡಿದ್ದಾರೆ. ಜಿಲ್ಲೆಯನ್ನು ರಾಜ್ಯದಲ್ಲಿ ಮೊದಲ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವುದು ನಮ್ಮ ಗುರಿಯಾಗಿದೆ ಎಂದು ಹೇಳಿದರು. ನಮ್ಮ ಪಕ್ಷ ಟಿಕೆಟ್ ಕೊಡೋದು ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯದ ಅಧ್ಯಕ್ಷರು. ಅವ್ರು ಎಲ್ಲಿ ನಿಂತ್ಕೊ ಅಂತಾರೆ ಅಲ್ಲಿ ನಿಂತ್ಕೊತೀನಪ್ಪ ಅಂತ ಹೇಳಿದ್ದೀನಿ. ಅರಸೀಕೆರೆ ಸರ್ ತಡೀರಿ, ಅರಸೀಕೆರೆ ಬಂದಿದ್ದರು, ಅದಕ್ಕೆ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಜ್ಯದ ಅಧ್ಯಕ್ಷರು ಬಂದಾಗ ಕೇಳ್ತಾರ್ರಿ. ನೋಡ್ರಿ, ನಾನು ಹೈಕಮಾಂಡ್ ಅಂತ ಹೇಳಿಲ್ಲ, ನಾನು ಹೈಕಮಾಂಡ್ ಅಂತ ನನ್ನ ಜೀವನದಲ್ಲಿ ಎಲ್ಲೂ ಹೇಳಿಲ್ಲ. ನಮ್ಮ ಕಾರ್ಯಕರ್ತರು ಹೈಕಮಾಂಡ್, ಕಾರ್ಯಕರ್ತರು, ಶಾಸಕರು, ಮಾಜಿ ಶಾಸಕರು, ನಿಂತಂಥ ಶಾಸಕರು ಅವರೆಲ್ಲ ಏನು ಹೇಳ್ತಾರೆ ಅದಕ್ಕೆ ನಾನು ಬದ್ಧ. ರಾಷ್ಟ್ರಾಧ್ಯಕ್ಷರು ಅರಸೀಕೆರೆಗೆ ತಾವು ಹೋಗಿ ನಿಂತ್ಕೊಳ್ಳಿ ಅಂತ ಟಿಕೆಟ್ ಕೊಟ್ಟರೆ ಅದು 2028ಕ್ಕೆ ಚುನಾವಣೆ ಅನೌನ್ಸ್ ಮಾಡಿದ ಮೇಲೆ ನಮ್ಮ ಪಕ್ಷದ ಇದೈತೆ ಸ್ಕ್ರೀನಿಂಗ್ ಕಮಿಟಿ ಚೇರ್ಮನ್ ಇದ್ದಾರೆ, ಅವರೆಲ್ಲ ಸೇರಿ ಎಲ್ಲೆಲ್ಲಿ ಟಿಕೆಟ್ ಯಾರ್ಯಾರಿಗೆ ಕೊಡ್ತಾರೆ ಅದು ನೋಡ್ಕೊಂಡು ಈಗಲೇ ನಾನು ಅಲ್ಲಿ ನಿಲ್ತೀನಿ ಇಲ್ಲಿ ನಿಲ್ತೀನಿ ಅಂತ ಹೇಳೋಕ್ಕಲ್ಲ. ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ. ಸುದ್ದಿಗೋಷ್ಠಿಯಲ್ಲಿ ಶಾಸಕರಾದ ಎಚ್.ಪಿ. ಸ್ವರೂಪ್, ಜೆಡಿಎಸ್ ಮುಖಂಡರಾದ ಹೊನ್ನವಳ್ಳಿ ಸತೀಶ್, ಬಿದರೆಕೆರೆ ಜಯರಾಮ್ ಇತರರು ಉಪಸ್ಥಿತರಿದ್ದರು. ನನ್ನ ಜೀವನದಲ್ಲಿ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಈಗಾಗಲೇ 6 ಬಾರಿ ಗೆಲ್ಲಿಸಿದ್ದಾರೆ. ಆ ಜನ ದೇವೇಗೌಡರು ರಾಜಕೀಯ ಶಕ್ತಿ ಕೊಟ್ಟಿದ್ದು, ನನಗೆ ಶಕ್ತಿ ಕೊಟ್ಟಿದ್ದಾರೆ, ಪ್ರಜ್ವಲ್ ರೇವಣ್ಣರಿಗೆ ಕೊಟ್ಟವ್ರೆ, ಸೂರಜ್ಗೆ ಕೊಟ್ಟವ್ರೆ, ಎಲ್ಲ ನಮ್ಮ ಕುಟುಂಬಕ್ಕೆ, ನಮ್ಮ ಪಕ್ಷಕ್ಕೆ, ಸ್ವರೂಪ್ ಪ್ರಕಾಶ್ ಅವರಿಗೆ, ನಮ್ಮ ಜಿಲ್ಲೆಯ ಬಾಲಕೃಷ್ಣಣ್ಣ, ಮಂಜು ಅವರಿಗಿರ್ಬೋದು, ಇಂದಿನ ರಾಮಸ್ವಾಮಿ ಎಲ್ಲರಿಗೂ ಕೊಟ್ಟವ್ರೆ. ಅದರಿಂದ ನಾನು ಈ ಜಿಲ್ಲೆಯ ನಂದಿಷ್ಟೇ, ಈ ಜಿಲ್ಲೆಯ ಏನೇನು ಕೆಲಸಗಳನ್ನ ಇಂದಿನ ಸರ್ಕಾರಗಳು ತಡೆ ಹಿಡಿದಿದ್ದಾರೆ ಅದನ್ನು ಮುಂದುವರಿಸೋವರಿಗೆ ಈ ರಾಜಕಾರಣದಲ್ಲಿ ಇರ್ತೀನಿ. ನನ್ನ ಜಿಲ್ಲೆ ರಾಜ್ಯದಲ್ಲಿ ಒಂದೇ ಸ್ಥಾನಕ್ಕೆ ತಗೊಂಡು ಹೋಗಬೇಕು ಅನ್ನೋದು ಗುರಿ ಇದೆ. ಅದನ್ನು ದೇವೇಗೌಡರ ಆಶೀರ್ವಾದ, ಜಿಲ್ಲೆ ಜನತೆ ಆಶೀರ್ವಾದ, ರಾಜ್ಯದ ಜನತೆ ಆಶೀರ್ವಾದದ ಮೇಲೆ ಆ ಕೆಲಸ ಮಾಡೋವರಿಗೆ ರಾಜಕೀಯವಾಗಿ ಹೋರಾಟ ಮಾಡ್ತೀನಿ ಅಷ್ಟೇ. ತೊಳಲು ಗ್ರಾಮದ ಮಧುಕರ್ ಎಂಬುವವರ ತೋಟಕ್ಕೆ 15ಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡು ದಾಳಿ ಮಾಡಿ ಕಾಫಿ, ಅಡಿಕೆ ಹಾಗೂ ಯಂತ್ರೋಪಕರಣಗಳನ್ನು ಹಾಳು ಮಾಡಿದ ಘಟನೆ ನಡೆದಿದೆ. ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ನಿರಂತರವಾಗಿ ಮುಂದುವರಿಯುತ್ತಿದ್ದು, ಬೆಳೆಗಾರರು ಕಷ್ಟಪಟ್ಟು ಬೆಳೆದ ಕಾಫಿ, ಅಡಿಕೆ, ಬಾಳೆ ಗಿಡಗಳನ್ನು ತುಳಿದು ಹಾಳು ಮಾಡುತ್ತಿವೆ. ಕಾಫಿ ತೋಟಕ್ಕೆ ನೀರು ಹಾಯಿಸಲು ಜೋಡಿಸಿರುವ ಪೈಪ್, ಪಂಪ್ ಸೆಟ್, ಇತರೆ ಉಪಕರಣಗಳನ್ನು ತುಳಿದು ಹಾಕುತ್ತಿವೆ. ತೋಟದ ರಕ್ಷಣೆಗಾಗಿ ಅಳವಡಿಸಿರುವ ಬೃಹತ್ ಪ್ರಮಾಣದ ಗೇಟನ್ನು ಕಿತ್ತು ಬಿಸಾಡುತ್ತಿವೆ. ಅರೆಹಳ್ಳಿ, ಬಿಕ್ಕೋಡು ಭಾಗದಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಕಾಡಾನೆಗಳು ಈಗ ಚೀಕನಹಳ್ಳಿ, ತೊಳಲು ಭಾಗಕ್ಕೆ ಲಗ್ಗೆ ಹಾಕುತ್ತಿವೆ. ಅರೆಹಳ್ಳಿ ಹೋಬಳಿ ತೊಳಲು ಗ್ರಾಮದಲ್ಲಿ ಕಾಫಿ ತೋಟಕ್ಕೆ 15ಕ್ಕೂ ಹೆಚ್ಚು ಕಾಡಾನೆಗಳು ನುಗ್ಗಿ ಬೆಳೆಗಳನ್ನು ಹಾಳು ಕೆಡವುತ್ತಿವೆ. ಈ ಬಗ್ಗೆ ತೋಟದ ಮಾಲೀಕ ಮಧುಕರ್ ಮಾತನಾಡಿ, ಕಾಡಾನೆಗಳು ತೋಟದೊಳಗೆ ನುಗ್ಗಿ ಬೆಳೆಗಳನ್ನು ನಾಶ ಮಾಡಿವೆ. ಕಳೆದ ವರ್ಷ 200ಕ್ಕೂ ಹೆಚ್ಚು ಕಾಫಿ ಗಿಡಗಳನ್ನು ನೆಡಲಾಗಿತ್ತು. ಆನೆಗಳು ಅದರ ಮೇಲೆ ನಡೆದಾಡಿ ತುಳಿದು ಹಾಕಿದೆ. ಅಲ್ಲದೆ ಬಸಲಿಗೆ ಬಂದ ಕಾಫಿ ಬೀಜ, ಅಡಿಕೆ ಬೆಳೆಗಳನ್ನು ಹಾಳು ಮಾಡಿದೆ. ಹೊಸದಾಗಿ ಸ್ಪಾಟ್ ಜೆಟ್ಗಳನ್ನು ಅಳವಡಿಸಿದ್ದು, ಉಪಯೋಗಿಸುವ ಮೊದಲೇ ಆನೆಗಳ ಕಾಲ್ತುಳಿತಕ್ಕೆ ಪುಡಿಯಾಗಿವೆ. ಕಾಡಾನೆಗಳಿಗೆ ಹೆದರಿ ಕೂಲಿ ಕಾರ್ಮಿಕರು ಕೆಲಸಕ್ಕೆ ಬರುತ್ತಿಲ್ಲ. ಈಗ ಕಾಫಿ ಹಣ್ಣು ಕೊಯ್ಯುವ ಕಾಲವಾಗಿದ್ದು, ಕಾರ್ಮಿಕರಿಲ್ಲದೆ ಪರದಾಡುವಂತೆ ಆಗಿದೆ. ಆನೆಗಳ ದಾಳಿಯಿಂದ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. ಅರಣ್ಯ ಇಲಾಖೆ ಈ ಕೂಡಲೇ ಬಂದು ಪರಿಶೀಲಿಸಬೇಕು ಎಂದು ಹೇಳಿದರು. ತೊಳಲು ಗ್ರಾಮದ ನವಿಲಹಳ್ಳಿ ಭಾಗದಲ್ಲಿ ಬೀಡು ಬಿಟ್ಟಿರುವ ಕಾಡಾನೆಗಳ ಹಿಂಡು ಅಪಾರ ಬೆಳೆ ಹಾನಿ. ಗ್ರಾಮಸ್ಥರಿಂದ ಮೂಡಿಗೆರೆ ರಸ್ತೆ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನ ನಡೆಸಿದರು. ತೊಳಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನವಿಲಹಳ್ಳಿ, ಸಿದ್ದರಹಳ್ಳಿ, ಕಂದಾವರ, ತೊಳಲು ಸೇರಿದಂತೆ ಅಕ್ಕಪಕ್ಕದ ಗ್ರಾಮದಲ್ಲಿ ಸುಮಾರು 25ಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡು ಬೀಡು ಬಿಟ್ಟಿದ್ದು, ಇಲ್ಲಿಂದ ಅವು ಬೇರೆಡೆಗೆ ಹೋಗದೆ ಇಲ್ಲೇ ಇದ್ದು ಲಕ್ಷಾಂತರ ಬೆಳೆ ಹಾನಿ ಮಾಡುವುದರ ಜೊತೆಗೆ ಶಾಲೆಯ ವಿದ್ಯಾರ್ಥಿಗಳು ಈ ಭಾಗದಲ್ಲಿ ತಿರುಗಾಡದ ಪರಿಸ್ಥಿತಿ ನಿರ್ಮಾಣವಾಗಿದ್ದರೂ ಸಂಬಂಧಪಟ್ಟ ಅರಣ್ಯ ಇಲಾಖೆ ಅಧಿಕಾರಿಗಳಾಗಲಿ, ಆನೆ ಓಡಿಸುವ ಇಟಿಎಫ್ ಸಿಬ್ಬಂದಿಗಳಾಗಲಿ ಇದರ ಬಗ್ಗೆ ಗಮನ ಹರಿಸದ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡ ಗ್ರಾಮಸ್ಥರು ಮೂಡಿಗೆರೆ ಬೇಲೂರು ರಾಷ್ಟ್ರೀಯ
ಹೆದ್ದಾರಿ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ತಾಲೂಕು ಮಾಜಿ ಸದಸ್ಯ ಕುಮಾರ್, ಶಶಿಕುಮಾರ್, ಬೆಳೆಗಾರರ ಸಂಘದ ಉಪಾಧ್ಯಕ್ಷ ವೆಂಕಟೇಶ್, ವಸಂತ್ ಕುಮಾರ್, ರಘು, ಕೋಮರಾಜ್, ಸುನೀಲ್, ದೇವರಾಜ್, ರೋಷನ್, ಅಶ್ವಥ್, ಮಹೇಶ್, ಸುಮನ್, ಅನಿಲ್, ಮಂಜು ಇತರರು ಹಾಜರಿದ್ದರು. ಹೊಳೆನರಸೀಪುರ ಪಟ್ಟಣದ 1ರಿಂದ 23 ವಾರ್ಡ್ಗಳ ಸಮಗ್ರ ಅಭಿವೃದ್ಧಿ ಮತ್ತು ಮೂಲ ಸೌಕರ್ಯಕ್ಕಾಗಿ ಸುಮಾರು 23 ಕೋಟಿ ರೂಪಾಯಿ ಅನುದಾನದ ಅವಶ್ಯಕತೆ ಇದೆ. ಈ ಬಗ್ಗೆ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಅಧಿಕೃತ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದ್ದು, ಶೀಘ್ರವೇ ಅನುಮೋದನೆ ಪಡೆಯುವ ವಿಶ್ವಾಸವಿದೆ ಎಂದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ತಿಳಿಸಿದರು. ಇದು ಸ್ವಲ್ಪ ಕೆಲಸ ಇನ್ನೊಂದು ಉಳಿದಿರೋದು ಇದೈತೆ, ಇಲ್ಲಿ ಹಿಂದ್ಗಡೆ ಅಡುಗೆ ಮನೆ, ಅದಕ್ಕೊಂದು 5 ಲಕ್ಷ ಬೇಕು ಅಂತಂದರೆ ಅದು ಏನಾದ್ರು ಮಾಡಿ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ. ಬಾಕಿದು ಕೆಲವು ಕಡೆ ಏನು ವಾಟರ್ ಸಪ್ಲೈದು ಒಂದು ಇದೈತೆ ಇಲ್ಲಿ ಇದರೊಳಗೆ ಅಂಡರ್ಗ್ರೌಂಡ್ದು, ಅದನ್ನು ಮಾಡ್ತೀನಿ. ಈಗ 23 ವಾರ್ಡ್ರಿಂದ 1ರಿಂದ 23 ವಾರ್ಡ್ಗೂ ಸುಮಾರು 23 ಕೋಟಿ ಹಣ ಬೇಕು ಅಂತೇಳಿ ಸರ್ಕಾರ ಕೇಳ್ತಾ ಇದ್ದೀವಿ. 1ರಿಂದ 1, 2, 3, 4, 5, 23 ವಾರ್ಡ್ಗೂ 23 ಕೋಟಿ ಹಣ ಬೇಕು. ಮತ್ತು ಇನ್ನೊಂದು UGD ಐತಲ್ಲ, ಅದು UGD ಸುಮಾರು ದೇವೇಗೌಡರು ಮಾಡಿದ ಹಿಂದೆ 40 ವರ್ಷ 40 ವರ್ಷ ಆಗಿರ್ಬೋದು. ಅದನ್ನು 126 ಕೋಟಿಗೆ ಅಲ್ಲಿ ಬೋರ್ಡಲ್ಲಿ ಅಪ್ರೂವ್ ಐತೆ, ಗೌರ್ಮೆಂಟ್ಗೆ ಹೋಗಿ ಫೈನಾನ್ಸಿಂದ ಐತೆ. ಅದನ್ನು ಸಂಬಂಧಪಟ್ಟಂಥ ಮಂತ್ರಿಗೆ ಹೇಳಿದ್ದೀನಿ. 126 ಕೋಟಿ ಅದೊಂದು ಮಾಡಿದ್ರೆ, ಈಗ ಕುಡಿಯೋ ನೀರಿಂದು ಒಂದು ಮಾಡಿದ್ದೀನಿ, ಅದೊಂದು ಮಾಡಿದರೆ ಇದಾಗುತ್ತೆ. ಮತ್ತು ನಮ್ಮ ದೊಡ್ಡ ಮಸೀದಿ ಬೀದಿಲಿ ಹಿಂದೆ 50 ಲಕ್ಷ ಕೊಡಿಸಿದ್ದೆ, ಅದು ತಗೊಂಡು ಬೇರೆ ಕಡೆಗೆ ಹಾಕ್ಕೊಂಡು ಇಲ್ಲಿಗೆ ಅಂತ ಕೊಟ್ಟಿದ್ದ ಅಲ್ಲಿಗೆ ಹಾಕ್ಕೊಂಡ್ರು. ಮತ್ತು ಅದಾಯಿತು, ಇರಲಿ ಇನ್ನೇನು ಮಾಡೋಕ್ಕಾಗ್ತದೆ, ಅವ್ರದ್ದೊಂದು ಇದ್ರದ್ದು ಅವ್ರಿಗೊಂದು 50 ಲಕ್ಷ ಕೊಡಿಸೋದು ಅಂತ ಹೇಳಿದ್ದೀವಿ. ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಮುದ್ರಿಸಿರುವ ನೂತನ ವರ್ಷದ ಕ್ಯಾಲೆಂಡರ್ ಅನ್ನು ಮಾಜಿ ಸಚಿವ ಎ ಮಂಜು ಬಿಡುಗಡೆ ಮಾಡಿದರು. ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಮುದ್ರಿಸಿರುವ ಪ್ರಸ್ತುತ ವರ್ಷ ಕ್ಯಾಲೆಂಡರ್ ಅನ್ನು ಮಾಜಿ ಸಚಿವ ಎ ಮಂಜು ಮತ್ತು ತಹಸೀಲ್ದಾರ ಸೌಮ್ಯ ಬಿಡುಗಡೆ ಮಾಡಿದರು. ನಂತರ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಪುಟ್ಟರಾಜ ಮಾತನಾಡಿ, ಇದೇ ಮೊದಲ ಬಾರಿಗೆ ರಾಜ್ಯ ಸರ್ಕಾರಿ ನೌಕರರ ಸಂಘ ರಾಜ್ಯಾದ್ಯಂತ ನೌಕರರಿಗೆ ಕ್ಯಾಲೆಂಡರ್ ವಿತರಣೆ ಮಾಡುತ್ತಿದೆ. ಈ ಹಿಂದೆ ಸರ್ಕಾರಿ ಕಚೇರಿಗಳಿಗೆ ಮಾತ್ರ ಕ್ಯಾಲೆಂಡರ್ ವಿತರಣೆ ಮಾಡಲಾಗುತ್ತಿತ್ತು. ಆದರೆ ಪ್ರಸ್ತುತ ವರ್ಷದಲ್ಲಿ ಸಮಸ್ತ ಸರ್ಕಾರಿ ನೌಕರರಿಗೆ ಕ್ಯಾಲೆಂಡರ್ ವಿತರಿಸುವ ಮೂಲಕ ರಾಜ್ಯ ಸಂಘ ಮನೆ ಮಾತಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷ ವಸಂತ, ಖಜಾಂಚಿ ಸದಾಶಿವ, ರಾಜ್ಯ ಪರಿಷತ್ತು ಸದಸ್ಯ ಮೋಹನ್ ಮತ್ತಿತರರು ಹಾಜರಿದ್ದರು. ಗ್ರಾಮಸ್ಥರ ಬಹುದಿನಗಳ ಬೇಡಿಕೆಗೆ ಸ್ಪಂದಿಸಿ ಕನ್ನಾಪುರ ಗೆಂಡೆಹಳ್ಳಿ ನಡುವಿನ ಶಿಥಿಲಗೊಂಡ 1 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೆ 50 ಲಕ್ಷ ರೂಪಾಯಿ ಹಾಗೂ ಹಳೆ ಗೆಂಡೆಹಳ್ಳಿ ಗ್ರಾಮದ ರಸ್ತೆಯನ್ನು 30 ಲಕ್ಷ ರೂಪಾಯಿ ಅನುದಾನದಲ್ಲಿ ಅಭಿವೃದ್ಧಿಪಡಿಸಲು ಭೂಮಿ ಪೂಜೆ ನೆರವೇರಿಸಲಾಗಿದೆ ಎಂದು ಶಾಸಕ ಎಚ್ ಕೆ ಸುರೇಶ್ ತಿಳಿಸಿದರು. ತಾಲೂಕಿನ ಕನ್ನಾಪುರ ಗೆಂಡೆಹಳ್ಳಿ ಮಧ್ಯಭಾಗದ ತಲಗೋಡು ರಸ್ತೆಯ ಬಸ್ಕಲ್ ವೃತ್ತದ ಬಳಿ ಹಾಗೂ ಹಳೆ ಗೆಂಡೆಹಳ್ಳಿ ಗ್ರಾಮದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಸಾರ್ವಜನಿಕರ ಸುಗಮ ಸಂಚಾರ ಹಾಗೂ ವಾಹನ ಸವಾರರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಈ ರಸ್ತೆಗಳು ಗುಂಡಿ ಬಿದ್ದು ಸಂಪೂರ್ಣವಾಗಿ ಹಾಳಾಗಿದ್ದು, ಅಭಿವೃದ್ಧಿಗಾಗಿ ಗ್ರಾಮಸ್ಥರು ಮನವಿ ಸಲ್ಲಿಸಿದ್ದರು. ಅವರ ಆಶಯದಂತೆ ಈಗ ಕಾಮಗಾರಿ ಆರಂಭಿಸಲಾಗಿದೆ. ಇನ್ನು ಬೇಲೂರು ಪಟ್ಟಣದ ಡಾಕ್ಟರ್ ಅಂಬೇಡ್ಕರ್ ವೃತ್ತದಿಂದ ಕ್ರೀಡಾಂಗಣದವರೆಗೆ ಡಬಲ್ ರಸ್ತೆ ಅಭಿವೃದ್ಧಿಗೆ ಈಗಾಗಲೇ 3.5 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದ್ದು, ರಸ್ತೆ ವಿಸ್ತರಣೆಗಾಗಿ ಮಧ್ಯಭಾಗದಲ್ಲಿ ಗುರುತು ಮಾಡಲಾಗಿದೆ. ವಿಸ್ತರಣೆ ಪೂರ್ಣಗೊಂಡ ನಂತರ ತಕ್ಷಣ ಕಾಮಗಾರಿ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ತಲಗೋಡು ರಸ್ತೆ ಸುಮಾರು 50 ಲಕ್ಷ ಅನುದಾನದಲ್ಲಿ ಇವತ್ತು ಗುದ್ಲಿ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಸುಮಾರು 1 ಕಿಲೋಮೀಟರ್ ಅಷ್ಟು ಈ ಸರ್ಕಲ್ನಿಂದ ಗ್ರಾಮದವರ ಅಪೇಕ್ಷೆ ಇರ್ತಕ್ಕಂಥದ್ದು ಇಲ್ಲಿಂದ ಮಾಡಬೇಕು ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿಂದ 1 ಕಿಲೋಮೀಟ್ರ್ ಒಂದು ಮೋರಿಯನ್ನು ಸಹ ಮಾಡಿದೆ. 1 ಕಿಲೋಮೀಟರ್ ರಸ್ತೆಯನ್ನು ಇಲ್ಲಿಂದ ನಿರ್ವಹಣೆಯನ್ನು ಮಾಡ್ತಾ ಇದ್ದೀವಿ. ಇದು ಪ್ರಾರಂಭ. ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇಲೂರಿನಿಂದ ಬರ್ತಕ್ಕಂಥ ಇಲ್ಲಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ರಿಂದ ಕಳಸನಕೆರೆ ಮೇಲೆ 3.5 ಕೋಟಿ ಈಗಾಗಲೇ ಅನುದಾನವನ್ನು ಹಾಕಿದ್ದೀವಿ. ಅದನ್ನು ಗುದ್ಲಿ ಪೂಜೆ ಯಾಕೆ ಮಾಡ್ತಾ ಇಲ್ಲ ಅಂದರೆ ಅಗಲೀಕರಣಕ್ಕೆ ಅವಕಾಶ ಮಾಡಲಿ ಅಂತಕ್ಕಂಥದ್ದನ್ನು ಈಗಾಗಲೇ ಸೆಂಟ್ರಲ್ ಲೈನ್ ಮಾರ್ಕಿಂಗ್ ಇದೆಲ್ಲ ಹಾಕಿದ್ದಾರೆ. ತಾವುಗಳೆಲ್ಲ ಅದರದ್ದು ತಮಗೆ ವಿಚಾರ ಗೊತ್ತಿದೆ, ಅದನ್ನು ಇದು ಮಾಡ್ತಾ ಇದ್ದೀರಾ. ಎರಡನೇ ಅದಾದಮೇಲೆ ಅಲ್ಲಿಂದ ಹಿಡಿದು ಈ ಸರ್ಕಲ್ವರೆಗೂ 6 ಕೋಟಿ ರೂಪಾಯಿನ CRF ಫಂಡಿಂದ, ಸೆಂಟ್ರಲ್ ಫಂಡಿಂದ 6 ಕೋಟಿ ರೂಪಾಯಿ ಈಗಾಗಲೇ ಪ್ರಪೋಸಲ್ ಕಳಿಸಿದ್ದೀವಿ. ಇಲ್ಲಿ ಗಬ್ಬಲ್ಗೋಡ್ ಗಡಿನೆಲ್ಲ ವಿಡನ್ ಆಗಬೇಕು, ಗೆಂಡೆಹಳ್ಳಿ ಭಾಗದಲ್ಲಿ ಇದಾಗಬೇಕು, ಯಾವ್ಯಾವ ಇದರಲ್ಲಿ ಇದಾಗಬೇಕು ವೈಡನ್ ಆಗಬೇಕು ಅಂತಕ್ಕಂಥದ್ದನ್ನೆಲ್ಲ ಮಾಡಿ ವಿತ್ ಸ್ಟೇಡಿಯಮ್ವರೆಗೂ ಡಬಲ್ ರೋಡ್ ತಂದು
ಎಷ್ಟಡಿ ಸರ್ ಅದು? 20 ಅಡಿಗೆ ನಾವು ಪ್ರಪೋಸಲ್ ಮಾಡಿದ್ದೀವಿ. 60 ಅಡಿ ಈಗ ಮುಕ್ತಗೊಳಿಸಿದ್ದಾರೆ. ಇನ್ನು 10 ಅಡಿ ಮುಕ್ತಗೊಳಿಸ್ಬೇಕು ಅಂತ ನಾವು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ. ಅದು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕಳ್ಳೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮೀನಾಕ್ಷಿ, ಅಶೋಕ್, ನವೀನ್, ರತನ್, ದರ್ಶನ್, ಜಗದೀಶ್, ಲೋಹಿತ್, ವಿಕಾಸ್, ಶಂಕರಾಚಾರ್, ದುರ್ಗೇಗೌಡ, ಪಿಡಿಒ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಜುಲೈ 2025ರಂದು ನಡೆದ ಮೈಸೂರು ವಿಶ್ವವಿದ್ಯಾನಿಲಯದ ಎಂಬಿಎ ಕನ್ನಡ ಪರೀಕ್ಷೆಯಲ್ಲಿ ಜಿಲ್ಲೆಯ ಸುಂಡಹಳ್ಳಿ ಗ್ರಾಮದ ಎಸ್ಎಸ್ ಮಮತಾರವರು ಅತಿ ಹೆಚ್ಚು ಅಂಕ ಗಳಿಸಿ ಚೆನ್ನಮ್ಮ ದೇವೇಗೌಡ ಚಿನ್ನದ ಪದಕವನ್ನು ಗಳಿಸಿರುತ್ತಾರೆ. ಸುಂಡಹಳ್ಳಿ ಗ್ರಾಮದ ಶ್ರೀನಿವಾಸರವರ ಮಗಳಾದ ಎಸ್ಎಸ್ ಮಮತಾರವರು ಎಂಎ ಕನ್ನಡ ಪರೀಕ್ಷೆಯಲ್ಲಿ ಗಳಿಸಿದ ಅತಿ ಹೆಚ್ಚು ಅಂಕಗಳನ್ನು ಪರಿಗಣಿಸಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಜನವರಿ 5ರಂದು ನಡೆದ 106ನೇ ಘಟಿಕೋತ್ಸವದಲ್ಲಿ ಪ್ರಶಸ್ತಿ ಮತ್ತು ಚೆನ್ನಮ್ಮ ದೇವೇಗೌಡ ಚಿನ್ನದ ಪದಕವನ್ನು ಪ್ರದಾನ ಮಾಡಲಾಯಿತು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಮತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಬೃಹತ್ ಸಮಾವೇಶವನ್ನು ಜನವರಿ 24ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜೆಡಿಎಸ್ ಸಮಾವೇಶವು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಮಾರ್ಗದರ್ಶನದಲ್ಲಿ ನಡೆಸಲಾಗುತ್ತದೆ. ಸಮಾವೇಶದಲ್ಲಿ ಹಾಲಿ ರಾಜ್ಯಸಭಾ ಸದಸ್ಯರಾದ ದೇವೇಗೌಡ, ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ರಾಜ್ಯ ಮಟ್ಟದ ಮುಖಂಡರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ವಿವಿಧ ಜಿಲ್ಲೆಗಳ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ. ಸಮಾವೇಶಕ್ಕೆ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರು ಸೇರಲಿದ್ದಾರೆ. ಜನವರಿ 24ರ ಶನಿವಾರದಂದು ನಡೆಯುವ ಸಮಾವೇಶದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. 2026ನೇ ಶನಿವಾರ ಮಧ್ಯಾಹ್ನ 1 ಗಂಟೆಗೆ ಹಾಸನದಲ್ಲಿ ಜಾತ್ಯತೀತ ಜನತಾದಳ ಹಾಸನ ಜಿಲ್ಲೆಯ ವತಿಯಿಂದ ಬೃಹತ್ ಪ್ರಮಾಣದಲ್ಲಿ ನಾವು JDS ಕಾರ್ಯಕರ್ತರ ಸಮಾವೇಶವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮ ನಮ್ಮ ನಾಯಕರಾದಂಥ ಸನ್ಮಾನ್ಯ ಎಚ್.ಡಿ. ರೇವಣ್ಣನವರ ಮಾರ್ಗದರ್ಶನ ಮತ್ತು ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಪ್ರಧಾನಿಗಳು, ಹಾಲಿ ರಾಜ್ಯಸಭಾ ಸದಸ್ಯರು ಹಾಗೂ ರಾಷ್ಟ್ರೀಯ ಜಾತ್ಯತೀತ ಜನತಾದಳದ ಅಧ್ಯಕ್ಷರಾದಂಥ ನಮ್ಮ ನಾಯಕರಾದಂಥ ಎಚ್.ಡಿ. ದೇವೇಗೌಡರು ಭಾಗವಹಿಸುತ್ತಿದ್ದಾರೆ. ಅವರ ಜೊತೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಭಾರಿ ಕೈಗಾರಿಕಾ ಮತ್ತು ಬಂದರು ಖಾತೆ ಸಚಿವರಾದಂಥ ಕೇಂದ್ರ ಸಚಿವರಾದಂಥ ಸನ್ಮಾನ್ಯ ಎಚ್.ಡಿ. ಕುಮಾರಸ್ವಾಮಿಯವರು ಸಹ ಭಾಗವಹಿಸ್ತಾರೆ. ಜೊತೆಗೆ ರಾಜ್ಯ ಜಾತ್ಯತೀತ ಜನತಾದಳ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿಯವರು ಸಹ, ಅದರೊಟ್ಟಿಗೆ ನಮ್ಮ ರಾಜ್ಯ ಮಟ್ಟದ ಎಲ್ಲ ಮುಖಂಡರು ಸಹ, ವಿಶೇಷವಾಗಿ ಮಾಜಿ ಮಂತ್ರಿಗಳು, ಹಾಲಿ ಶಾಸಕರು, ಮಾಜಿ ಶಾಸಕರುಗಳು, ಹಾಲಿ ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರುಗಳು, ನಮ್ಮ ಕೃಷ್ಣಾರೆಡ್ಡಿಯವರು ಕೋರ್ ಕಮಿಟಿಯ ರಾಜ್ಯ ಅಧ್ಯಕ್ಷರಾದಂಥ ಕೃಷ್ಣಾರೆಡ್ಡಿಯವರು ಮತ್ತು ಅವರ ಒಂದು ತಂಡ, ಅದರೊಟ್ಟಿಗೆ ಜಾತ್ಯತೀತ ಜನತಾದಳದ ರಾಜ್ಯದ ವಿವಿಧ ಜಿಲ್ಲೆಯ ಎಲ್ಲ ಅಧ್ಯಕ್ಷಗಳು ಸಹ ಭಾಗವಹಿಸ್ತಿದ್ದಾರೆ. ಸುಮಾರು ಹಾಸನ ಜಿಲ್ಲೆಯ ವಿವಿಧ ಮೂಲೆಯಿಂದ, ವಿವಿಧ ತಾಲೂಕುಗಳಿಂದ 2 ಲಕ್ಷ ಜನ ಸೇರಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಅದರ ಪ್ರಕಾರ ನಾವು ಕೆಲಸ ನಿರ್ವಹಣೆ ಮಾಡ್ತಾಯಿದ್ದೇವೆ. ಆ ಪ್ರಯುಕ್ತ ಎಲ್ಲ ತಾಲೂಕಿನ ಮುಖ್ಯ ಕೇಂದ್ರಗಳಲ್ಲಿ ನಾವು ಒಂದು ಪೂರ್ವಭಾವಿ ಸಭೆಯನ್ನು ಕರೀಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಈಗಾಗಲೇ ಟೈಮ್ ನಿಗದಿ ಮಾಡಿದ್ದೇವೆ. ಆ ಒಂದು ಪೂರ್ವಭಾವಿ ಸಭೆಗೆ ಮಾನ್ಯ ಎಚ್.ಡಿ. ರೇವಣ್ಣನವರು ಜೊತೆಗೆ ಮಾಜಿ ಮತ್ತು ಹಾಲಿ ಎಲ್ಲ ಶಾಸಕರು ಸಹ ಎಲ್ಲ ಕಾರ್ಯಕ್ರಮಗಳು ಸಹ ಭಾಗವಹಿಸಬೇಕು ಅಂತ ವಿನಂತಿ ಮಾಡಿದ್ದೇವೆ. ಜೊತೆಗೆ ಜಿಲ್ಲಾ ಮುಖಂಡರುಗಳು, ಆಯಾ ತಾಲೂಕಿನ ಎಲ್ಲ ಮುಖಂಡರು ಸಹ ಭಾಗವಹಿಸಬೇಕು ಅಂತ ಈಗಾಗಲೇ ಅವರನ್ನು ಕೋರ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಸಭೆಗೆ ಆಯಾ ತಾಲೂಕಿನ ಎಲ್ಲ ಮುಖಂಡರುಗಳು ಸಹ, ಮಾಜಿ, ಹಾಲಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತು, ಅದಕ್ಕೆ ಸ್ಥಳೀಯ ಸಂಘ ಸಂಸ್ಥೆಗಳು ಮತ್ತು ತಾಲೂಕಿನ ಪದಾಧಿಕಾರಿಗಳೆಲ್ಲರೂ ಸಹ ಭಾಗವಹಿಸಿ, ಪ್ರಮುಖರೆಲ್ಲರೂ ಸಹ ಭಾಗವಹಿಸಿ ಯಾವ ರೀತಿ ಕಾರ್ಯಕ್ರಮ ಅಂದರೆ ಜನಗಳನ್ನ ನಾವು ಇಲ್ಲಿಗೆ ಬರಲಿಕ್ಕೆ ಒಂದು ಎಜುಕೇಟ್ ಮಾಡಬೇಕು, ಮತ್ತೊಂದು ಅದೆಲ್ಲೊಂದು ಸಹ ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದೇವೆ. ವಿಶೇಷವಾಗಿ 24ರಂದು ನಡೀತಕ್ಕಂಥ ಕಾರ್ಯಕ್ರಮ ಅಂದರೆ ನಾವು
ಯಾವುದೇ ಒಂದು ಕಾರ್ಯಕ್ರಮವನ್ನು ಸಹ ಇಲ್ಲಿವರೆಗೆ ಆಯೋಜನೆ ಮಾಡಿಲ್ಲ. ಕುಮಾರಣ್ಣವ್ರನ್ನ ಸಹ ವೆಲ್ಕಮ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವ್ರಿಗೆ ಸಹ ಗೌರವವನ್ನು ಸನ್ಮಾನವನ್ನು ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಸಹ ಅದನ್ನು ಸಹ ಸೇರಿಸ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ, ಲಕ್ಷ್ಮಣ್ ಗೌಡ, ಸಮೀರ್, ರಘು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಅನ್ವಯ ಜಾರಿಗೊಳಿಸಲಾಗಿರುವ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ನಿಯಮಾವಳಿಗೆ ವಿರೋಧ ವ್ಯಕ್ತಪಡಿಸಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಕಪ್ಪು ಪಟ್ಟಿ ಧರಿಸಿ ಶಾಂತಿಯುತವಾಗಿ ಸಾಂಕೇತಿಕ ಪ್ರತಿಭಟನೆಯನ್ನು ನಡೆಸಿದರು. ಸಂತೆಪೇಟೆ ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಶಿಕ್ಷಕರು ತೋಳಿಗೆ ಕಪ್ಪು ಪಟ್ಟಿ ಧರಿಸಿ ಪಾಠ ಪ್ರವಚನ ಎಂದಿನಂತೆ ಮುಂದುವರೆಸಿದರು. ಕೆಲ ಸಮಯ ಹೊರಗೆ ನಿಂತು ತಮ್ಮ ಬೇಡಿಕೆಗಳನ್ನು ಮಾಧ್ಯಮದ ಮುಂದೆ ತೆರೆದಿಟ್ಟರು. ಇದೇ ವೇಳೆ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಚೈತ್ರಾ ನಾಯಕರಹಳ್ಳಿ ಮಾಧ್ಯಮಗಳಿಗೆ ಮಾತನಾಡಿ, ಕಳೆದ 25ರಿಂದ 30 ವರ್ಷಗಳವರೆಗೆ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರಿಗೂ ಸಹ ಟಿಇಟಿ ಪರೀಕ್ಷೆಯನ್ನು ಅನ್ವಯಿಸುವ ಆದೇಶ ಅನ್ಯಾಯಕಾರಿಯಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸುವಂತೆ ಸಂಘದ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್, ಗೌರವಾಧ್ಯಕ್ಷರಾದ ನಾಗೇಶ್ ಹಾಗೂ ಕಾರ್ಯದರ್ಶಿ ಚೇತನ್ ಅವರ ಸೂಚನೆಯಂತೆ ರಾಜ್ಯಾದ್ಯಂತ ಶಿಕ್ಷಕರು ಈ ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ. ಪಾಠ ಬೋಧನೆಗೆ ಯಾವುದೇ ರೀತಿಯ ತೊಂದರೆ ಉಂಟಾಗದಂತೆ ಶಾಲಾ ವೇಳೆಯಲ್ಲಿಯೇ ಕಪ್ಪು ಪಟ್ಟಿ ಧರಿಸಿ ಸಾಂಕೇತಿಕವಾಗಿ ವಿರೋಧ ವ್ಯಕ್ತಪಡಿಸಲಾಗುತ್ತಿದ್ದು, ಮಕ್ಕಳ ಶಿಕ್ಷಣಕ್ಕೆ ಯಾವುದೇ ಅಡಚಣೆಯಾಗದಂತೆ ಶಾಂತಿಯುತವಾಗಿ ಹೋರಾಟ ನಡೆಸಲಾಗುತ್ತಿದೆ. ಕೇಂದ್ರ ಸರ್ಕಾರದ ಗಮನ ಸೆಳೆಯುವ ಉದ್ದೇಶದಿಂದ ಈಗಾಗಲೇ ದೆಹಲಿಯ ಜಂತರ್ ಮಂತರ್ನಲ್ಲಿ ರಾಜ್ಯದ ಎಲ್ಲ ಶಿಕ್ಷಕರು ಟಿಇಟಿ ವಿರೋಧಿಸಿ ಬೃಹತ್ ಪ್ರತಿಭಟನೆ ನಡೆಸಿದ್ದರು. ಅದರ ಮುಂದುವರೆದ ಭಾಗವಾಗಿ ಎಲ್ಲ ಶಿಕ್ಷಕರು ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿದ್ದು, 25ರಿಂದ 40 ವರ್ಷಕ್ಕೂ ಹೆಚ್ಚು ಸೇವೆ ಸಲ್ಲಿಸಿದ ಶಿಕ್ಷಕರ ಸೇವೆಯನ್ನು ಪರಿಗಣಿಸಬೇಕು ಹಾಗೂ ಟಿಇಟಿ ನಿಯಮವನ್ನು ಹಿಂತೆಗೆದುಕೊಳ್ಳಬೇಕು ಎಂದು ಹೇಳಿದರು. ನಮಗೆಲ್ಲರಿಗೂ ಘನತೆವೆತ್ತ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಅನ್ವಯ ಟಿಇಟಿಯನ್ನು, ಟೀಚರ್ ಎಲಿಜಿಬಿಲಿಟಿ ಟೆಸ್ಟನ್ನು ನಾವು 25-30 ವರ್ಷದಿಂದ ಸೇವೆಯನ್ನು ಸಲ್ಲಿಸಿದರೂ ಸಹ ನಮಗೆ ಅನ್ವಯ ಮಾಡಿರೋ ಆದೇಶ ಅನ್ವಯ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಇಂದು ರಾಜ್ಯಾದ್ಯಂತ ನಮ್ಮ ರಾಜ್ಯ ಸರ್ಕಾರದ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸೋದಕ್ಕೋಸ್ಕರ ನಮ್ಮ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷರಾದಂಥ ಸೂಚನೆಯ ಮೇರೆಗೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಚಂದ್ರಶೇಖರ್ ನುಗ್ಲಿ ಸರ್ ಅವರು ಮತ್ತು ರಾಜ್ಯ ಗೌರವಾಧ್ಯಕ್ಷರಾದಂಥ ನಾಗೇಶ್ ಅಣ್ಣನವರು ಮತ್ತು ಕಾರ್ಯದರ್ಶಿಗಳಾದಂಥ ಚೇತನ್ ಸರ್ ಅವರ ಆದೇಶದ ಮೇರೆಗೆ ನಾವು ಕರ್ನಾಟಕ ರಾಜ್ಯಾದ್ಯಂತ ನಾವು ಕಪ್ಪು ಪಟ್ಟಿಯನ್ನು ಧರಿಸ್ಕೊಂಡು ನಾವು ಶಿಕ್ಷಕರು ಪಾಠ ಬೋಧನೆಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೇ ಇರೋ ಥರ ನಾವು ಒಂದು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಈ ಹಿಂದೆ ನಾವು ಕೇಂದ್ರ ಸರ್ಕಾರದ ಗಮನವನ್ನು ಸೆಳಿಬೇಕು ಅಂಥೇಳಿ ದೆಹಲಿಯ ಜಂತರ್ ಮಂತರಲ್ಲಿ ನಮ್ಮ ರಾಜ್ಯದ ಎಲ್ಲ ಶಿಕ್ಷಕರು ಎಲ್ಲ ಜಿಲ್ಲೆಯಿಂದ ನಾವು ಈ ಟೆಟ್ಟನ್ನು ವಿರೋಧಿಸಿ ನಾವು ಒಂದು ಪ್ರತಿಭಟನೆಯನ್ನು ಮಾಡಿದ್ವು. ಇಂದು ನಾವು ಎಲ್ಲ ಶಿಕ್ಷಕರು ಕಪ್ಪು ಪಟ್ಟಿಯನ್ನು ಧರಿಸ್ಕೊಂಡು ನಮ್ಮ 25, 30, 40 ವರ್ಷಗಳಿಂದ ಸಹ ಸೇವೆ ಮಾಡಿರುವಂಥ ಶಿಕ್ಷಕರು ನಮ್ಮ ಸೇವೆಯನ್ನು ಪರಿಗಣಿಸಬೇಕು, ನಮಗೆ ಟೆಟ್ಟನ್ನು ಹೇರಬಾರ್ದು ಅಂತ ಹೇಳಿ ನಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಗಮನ ಸೆಳೀಲಿಕ್ಕೋಸ್ಕರ ನಾವು ಈ ಸಾಂಕೇತಿಕವಾಗಿ ಕಪ್ಪು ಪಟ್ಟಿಯನ್ನು ಧರಿಸ್ಕೊಂಡು ಪಾಠ ಬೋಧನೆಯನ್ನು ಮಾಡಿಕೊಂಡು ಯಾವುದೇ ರೀತಿಯಾದಂಥ ಶಾಲಾ ಮಕ್ಕಳಿಗೆ ತೊಂದರೆ ಆಗದೇ ಇರೋ ಥರ ನಾವು ರಾಜ್ಯಾದ್ಯಂತ, ರಾಷ್ಟ್ರಾದ್ಯಂತ ನಾವು ಈ ಸಂದರ್ಭದಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಕ್ರೀಡಾ ಕಾರ್ಯದರ್ಶಿ ಬಿಕೆ ರವೀಂದ್ರ, ಶಿಕ್ಷಕರ ಸಂಘದ ಗುಡುಗನಹಳ್ಳಿ ಮಂಜುನಾಥಗೌಡ, ಲೋಹಿತ್ ಜವರಪ್ಪ, ಎಚ್ಆರ್ ಶೇಖರ್, ಶಿಕ್ಷಕರಾದ ಆಂಟೋನಿಯಮ್ಮ ವೈಟೆಲ್, ಹರೀಶ್ ಎಚ್ಎಂ, ಶೈಲಜಾ ಎಂಜಿ, ವಿಜಯ ಎಂ, ಮಂಜುನಾಥ ಜೆಡಿ ಇತರರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. Damro Christmas and New Year sale is back with fabulous offers. Celebrate the season of joy with our exclusive living room and office furniture collections. Explore the all-new Christmas and New Year range at your nearest Damro showroom. Visit today and bring home happiness with Damro. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಬಿಎ ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ, ನೀಟ್, ಜೆಡಬ್ಲ್ಇ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ ಸಿಎ ಫೌಂಡೇಶನ್ ತರಬೇತಿಯನ್ನು ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ
ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಹಾಸನದ ಕೆಆರ್ ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ ಐಎಂ ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ ಐಎಂ ರೆಟಿನಾ ಸರ್ಜನ್, ಡಾಕ್ಟರ್ ಮಧುಮಿತಾ ಎಂ ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆರ್ಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10 ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ HAR ಆರ್ಕೇಡ್ 4ನೇ ಕ್ರಾಸ್, ಸಂಪಿಗೆ ರಸ್ತೆ, ಕೆಆರ್ ಪುರಂ, ಹಾಸನ. ಫೋನ್ ನಂಬರ್ 9036033343, 9353737288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು, ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ NH 206, ಹಾಸನ್ ಸರ್ಕಲ್ ಹತ್ತಿರ, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ, ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು 08023901908. ಸಕಲೇಶ್ಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು, ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶ್ಪುರದ ನಮ್ಮ ವಿಳಾಸ ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶ್ಪುರ. ಫೋನ್ ನಂಬರ್ 7997531860. ನಾನು ಯಾವತ್ತೂ ಮರೆಯಲ್ಲ. ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮವು, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್, ಸ್ಪ್ರೆಡಿಂಗ್. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ CBSE ಪಠ್ಯಕ್ರಮದ 17 ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ. ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ.
ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272661 ಮತ್ತು 8970568666. ರತ್ನಂ ಸಿಲ್ಕ್ಸ್, ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, ಕೆಎಸ್ಐಸಿ ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು ಎನ್ಸಿಸಿ ಆಫೀಸ್, ಆರ್ಸಿ ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನೀರಾವರಿ ಯೋಜನೆಗಳು ಸೇರಿದಂತೆ ರೈತರ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಕಡೆಗಣಿಸಿರುವ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ವ್ಯಾಪ್ತಿ ಹೋರಾಟ ಕೈಗೊಳ್ಳಬೇಕಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ವಾಸುದೇವ್ ಮೇಟಿ ಹೇಳಿದರು. ರಾಜ್ಯದ ಮುಖ್ಯಮಂತ್ರಿಗಳು ರೈತರನ್ನು ಸಂಪೂರ್ಣ ಕಡೆಗಣಿಸಿದ್ದಾರೆ. ಉದಾಹರಣೆಗೆ ಹೇಳ್ಬೇಕಂತಂದರೆ, ರಾಜ್ಯದಲ್ಲಿ ಈಗಾಗಲೇ ನಾವು ಹಲವಾರು ವರ್ಷಗಳಿಂದ ನೀರಾವರಿ ಯೋಜನೆಗಳಿಗಾಗಿ, ಉದಾಹರಣೆಗೆ ಹೇಳಬೇಕಾದ್ರೆ ತುಂಗಭದ್ರಾ ನದಿ 32 TMC ಹೂಳು ತುಂಬಿದೆ. ಅದಕ್ಕೆ ಪರ್ಯಾಯವಾಗಿ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಹೇಳಿಕೆ ಕೊಟ್ಟಿದ್ದರು. ಅದಕ್ಕೆ ಪರ್ಯಾಯವಾಗಿ 32 TMC ಜಲಾಶಯವನ್ನು ಮಾಡ್ತೀನಿ ಅಂತೇಳಿ ಇದುವರೆಗೂ ಕೂಡ ಅದಕ್ಕೆ ಹಣ ಒದಗಿಸ್ತಾ ಇಲ್ಲ. ಹಾಗೆ ಭದ್ರಾ ಮೇಲ್ದಂಡ ಯೋಜನೆಗೆ 5350 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ನಿಗದಿ ಮಾಡಿತ್ತು. ಅದನ್ನು ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿರುವಂಥ ಕಾರಣಕ್ಕೋ ಅಥವಾ ರೈತರಿಗೆ ಮೋಸ ಮಾಡೋ ಉದ್ದೇಶದಿಂದನೇ ಆ ಹಣವನ್ನು ಹಿಂದಿರುಗಿಸಿ ಕೇಂದ್ರ ವಾಪಸ್ ತೆಗೆದುಕೊಂಡಿದೆ. ಇದನ್ನು ರೈತರು ನಾವೆಲ್ಲರೂ ಖಂಡಿಸ್ತೀವಿ. ಅದೇ ರೀತಿ ಇನ್ನೂ ಆಲಿಮಟ್ಟಿ ಜಲಾಶಯ ಇರ್ಬೋದು, ಅದಕ್ಕೂ ಕೂಡ ಎತ್ತರ ಮಾಡೋಕ್ಕೆ ಸುಮಾರು ಚಳಿಗಾಲ ಅಧಿವೇಶನ ಬೆಳಗಾವಿಯಲ್ಲಿ ಹೋರಾಟವನ್ನು ಮಾಡಿದಾಗ ಕೇಂದ್ರ ತಂಡ ಪರಿಶೀಲನೆ ಮಾಡಿದೆ. ಅದಕ್ಕೆ ಮುಖ್ಯಮಂತ್ರಿಗಳು ಹಣವನ್ನು ಒದಗಿಸ್ತಲ್ಲ, ಸುಮಾರು 75,00,000 ಕೋಟಿ ರೂಪಾಯಿ ಅಂತೇಳಿ ಸರ್ಕಾರ ಅಂದಾಜು ಮಾಡಿದೆ. ಅದಕ್ಕೆ ಕೇಂದ್ರ ಸರ್ಕಾರ 60% ಮತ್ತು ರಾಜ್ಯ ಸರ್ಕಾರ 40% ಪ್ರಕಾರ ಹಣ ಒದಗಿಸಬೇಕಾಗಿತ್ತು. ಸುಮಾರು ಉತ್ತರ ಕರ್ನಾಟಕ ಭಾಗದೊಳಗೆ 7 ನದಿಗಳು ತುಂಬಿ ಹರಿತವೆ. ಒಂದು ನದಿಗಳಿಗೆ ಕೂಡ ಸರ್ಕಾರ ಇದುವರೆಗೆ ಒಂದು ನಯಾ ಪೈಸೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಒಂದು ನೀರಾವರಿ ಯೋಜನೆಗಳಿಗೆ ಒಂದು ನಯಾ ಪೈಸೆ ಕೂಡ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ತಮ್ಮ ಮೂಲಕ ನಾನು ಜಲಸಂಪನ್ಮೂಲ ಸಚಿವರಾದಂಥ DK ಶಿವಕುಮಾರ್ ಅವರಿಗೆ ಒತ್ತಾಯ ಮಾಡ್ತೀನಿ, ತಕ್ಷಣವೇ ರಾಜೀನಾಮೆ ಕೊಡಬೇಕು. ನೀರಾವರಿ ಯೋಜನೆಗಳನ್ನು ಸಂಪೂರ್ಣವಾಗಿ ಮೈ ಮರೆತು ಬಿಟ್ಟಿದ್ದಾರೆ. ಅವರು ಬೆಂಗಳೂರು ನಗರಕ್ಕೆ ಮಾತ್ರ ಸೀಮಿತವಾಗಿದ್ದಾರೆ. ಒಂದು ದಿನವೂ ಕೂಡ ಯಾವ ಭಾಗಕ್ಕೂ ಸಚಿವರಾಗಿ, ಜಲಸಂಪನ್ಮೂಲ ಸಚಿವರಾಗಿ ಒಂದು ಭಾಗಕ್ಕೂ ಕೂಡ ಪ್ರವಾಸವನ್ನು ಕೈಗೊಳ್ತಾ ಇಲ್ಲ. ಬರೀ ಬೆಂಗಳೂರು ನಗರಕ್ಕೆ ಮಾತ್ರ ಸಚಿವರಾಗಿ ಅಲ್ಲಿಗಷ್ಟೇ ಸೀಮಿತರಾಗಿದ್ದಾರೆ. ಪ್ರತಿ ಜಿಲ್ಲೆಗಳಲ್ಲಿಯೂ ನೀವು ನೋಡ್ತಾ ಇರ್ಬೋದು, ಇವತ್ತು ಬೆಳೆ ವಿಮೆ ಸರಿಯಾದ ರೀತಿಯಿಂದ ಬರ್ತಾ ಇಲ್ಲ. ಬೆಳೆ ಪರಿಹಾರ ಕೂಡ ಬರೀ 285 ಕೋಟಿ ಮಾತ್ರ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಇದುವರೆಗೆ. ಇನ್ನುಳಿದ ಹಣಕ್ಕೆ ಒತ್ತಾಯ ಮಾಡಿದಾಗ ಅವರು 2ನೇ ಕಂತು ಬಿಡುಗಡೆ ಮಾಡ್ತಾನೆ ಅಂತೇಳಿ ಸುಳ್ಳು ಹೇಳ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ರಾಜ್ಯಾದ್ಯಂತ ನೀರಾವರಿ ಯೋಜನೆಗಳಿರ್ಬೋದು, ಇನ್ನಿತರ ಯೋಜನೆಗಳ ಬಗ್ಗೆ
ರಾಜ್ಯವ್ಯಾಪ್ತಿ ಆಂದೋಲನವನ್ನು ಮಾಡಬೇಕಾಗ್ತದೆ ಅಂತೇಳಿ ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತೇನೆ. ಪತ್ರಿಕಾಗೋಷ್ಠಿಯಲ್ಲಿ ಸಂಗಣ್ಣ ಬಾಗಿವಾಡಿ, ಎಸ್ಕೆ ಪೂಜಾರ್, ಮಂಜುನಾಥ್, ದೇವೇಗೌಡ, ಅಧ್ಯಕ್ಷ ದಯಾನಂದ್ ಉಪಸ್ಥಿತರಿದ್ದರು. 5ನೇ ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾವಳಿಯನ್ನು ಜನವರಿ 11ರಂದು ನಗರದ ಮಲ್ನಾಡ್ ಎಂಜಿನಿಯರಿಂಗ್ ಕಾಲೇಜಿನ ಆಡಿಟೋರಿಯಂನಲ್ಲಿ ಆಯೋಜಿಸಲಾಗುತ್ತಿದೆ ಎಂದು ಹಾಸನ್ ಜಿಲ್ಲಾ ಕರಾಟೆ ಅಸೋಸಿಯೇಷನ್ ಅಧ್ಯಕ್ಷ ಮೊಹಮ್ಮದ್ ಆರಿಫ್ ತಿಳಿಸಿದರು. ಹಾಸನ್ ಓಪನ್ ಕರಾಟೆ ಪಂದ್ಯಾವಳಿ ನಡೆಯಲಿದೆ. ಈ ಪಂದ್ಯಾವಳಿಗೆ ಮುಖ್ಯ ಅತಿಥಿಯಾಗಿ ನಮ್ಮ ಜೈದ್ ಖಾನ್ ಸರ್, ಕಲ್ಟ್ ಮೂವಿ ಚಲನಚಿತ್ರ ಹೀರೋ ಜೈದ್ ಖಾನ್ ಸರ್ ಅವರು ಬರ್ತಿದ್ದಾರೆ. ಮತ್ತು ಒಂದು ಉದ್ಘಾಟನೆ ಸಮಾರಂಭದಲ್ಲಿ ಮತ್ತು ನಮ್ಮ ಹಾಸನ ಜನಪ್ರಿಯ ಶಾಸಕರಾದ ಸ್ವರೂಪ್ ಪ್ರಕಾಶ್ ಸರ್ ಹಾಗೂ ಸಂಸದರಾದ ಶ್ರೇಯಸ್ ಪಟೇಲ್ ಸರ್ ಮತ್ತು ಕರ್ನಾಟಕ ರಾಜ್ಯ ಕರಾಟೆ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಆದ ನಮ್ಮ ಶಿಹಾನ್ ಶಿವಮೊಗ್ಗ ವಿನೋದ್ ಸರ್ ಅವರು ಇವರೆಲ್ಲರೂ ಆಗಮಿಸುತ್ತಿದ್ದಾರೆ. ಈ ಪಂದ್ಯಾವಳಿಗೆ ಸುಮಾರು ಒಂದು 800ರಿಂದ 900 ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಹೈದರಾಬಾದ್, ಕೇರಳ, ಕೋಲಾರ ಮತ್ತು ಮುಂಬೈ ಅಲ್ಲಿಂದ ಎಲ್ಲ ಪಾರ್ಟಿಸಿಪೆಂಟ್ಸ್ ಕರಾಟೆ ಕ್ರೀಡಾಪಟುಗಳು ಬರ್ತಿದ್ದಾರೆ. ಈ ಪಂದ್ಯಾವಳಿ ಕಟ ಮತ್ತು ಕುಮಿಟೆ 2 ವಿಭಾಗ ಇರುತ್ತೆ. ಆ ವಿಭಾಗದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಮತ್ತು ಈ ಒಂದು ಪಂದ್ಯಾವಳಿಯಲ್ಲಿ ಓಪನ್ ಫೈಟ್ ಅಂತ ಇರುತ್ತೆ. ಆ ಓಪನ್ ಫೈಟಲ್ಲಿ ಮಕ್ಕಳು ಅಟೆಂಡ್ ಮಾಡಿದರೆ ಅದರಲ್ಲಿ 5000 ರೂಪೀಸ್ ಕ್ಯಾಶ್ ಇರುತ್ತೆ ಮತ್ತು ಟ್ರೋಫಿ ಇರುತ್ತೆ ಮತ್ತು ಅವ್ರಿಗೆ ಸರ್ಟಿಫಿಕೇಟ್. ಪತ್ರಿಕಾಗೋಷ್ಠಿಯಲ್ಲಿ ಖಜಾಂಜಿ ಯೂಸೆಫ್, ಕಾರ್ಯದರ್ಶಿ ಜಮೀರ್, ಅನಂತ್, ನಿಹಾಲ್, ಆರ್ಟ್ವಸ್ ಇತರರು ಉಪಸ್ಥಿತರಿದ್ದರು. ಕಾಂಕ್ರೀಟ್ ಕಾಡಾಗಿ ರೂಪುಗೊಳ್ಳುತ್ತಿರುವ ಬೆಂಗಳೂರಿನಲ್ಲಿ 153 ಎಕರೆ ವಿಶಾಲ ಪ್ರದೇಶದಲ್ಲಿ ಬೃಹತ್ ಉದ್ಯಾನವನ ನಿರ್ಮಿಸಲು ಮುಂದಾಗಿದ್ದು, ಅದಕ್ಕೆ ವಿಶ್ವಗುರು ಬಸವಣ್ಣರ ಹೆಸರನ್ನ ಇಟ್ಟಿರುವ ಕರ್ನಾಟಕ ಸರ್ಕಾರದ ಅರಣ್ಯ ಸಚಿವರಾದ ಈಶ್ವರ ಬಿ ಖಂಡ್ರೆ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ಉಪಾಧ್ಯಕ್ಷ ಪುನೀತ್ ಪಟೇಲ್ ತಿಳಿಸಿದರು. ಈಶ್ವರ್ ಖಂಡ್ರೆ ಅವರು ಸುಮಾರು 100 ವರ್ಷ ಆದಮೇಲೆ ಫಸ್ಟು ಲಾಲ್ಬಾಗ್ ಮಾಡಿದರು 1760ರಲ್ಲಿ 240 ಎಕರೆ ಪ್ರದೇಶದಲ್ಲಿ. ಅದಾದಮೇಲೆ 197 ಎಕರೆದು ಕಬ್ಬನ್ ಪಾರ್ಕ್ ಆಗಿತ್ತು. ಅದಾದಮೇಲೆ ಇತಿಹಾಸದಲ್ಲೇ ಇತ್ತೀಚೆಗೆ ಶತಮಾನದಿಂದ ಇತ್ತೀಚೆಗೆ ಯಾವುದೂ ಅಭಿವೃದ್ಧಿ ಕಾರ್ಯಗಳು ಪಾರ್ಕ್ ಆಗಲಿ ಯಾವುದೂ ಆಗಿತ್ತಿಲ್ಲ. ಈ ಈಶ್ವರ್ ಖಂಡ್ರೆ ಅವರು ಬಂದ ಮೇಲೆ ಅರಣ್ಯ ಸಚಿವರಾದಮೇಲೆ 153 ಎಕರೆಲಿ ಯಲಹಂಕ ಹತ್ರ ಮಾದಪ್ಪನಹಳ್ಳಿಲಿ ಪಾರ್ಕ್ ಮಾಡ್ತಾಯಿದ್ದಾರೆ, ಪಾರ್ಕ್ ಅಭಿವೃದ್ಧಿ ಇದನ್ನು ಮಾಡ್ತಾಯಿದ್ದಾರೆ. ಆ ವಿಷಯವಾಗಿ ಅವರಿಗೊಂದು ಸನ್ಮಾನವಾಗಿ ಬಸವಣ್ಣ ಅವರ ಹೆಸರಿಟ್ಟಿರೋದ್ರಿಂದ ಅವ್ರಿಗೊಂದು ಶುಭಾಶಯ ಕೋರಬೇಕು ಅಂತ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಈ ಥರ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿ ಅಂತ ಈಶ್ವರ್ ಖಂಡ್ರೆ ಅವರಿಗೆ ನಮ್ಮಿಂದ ಒಂದು ಶುಭಾಶಯವನ್ನು ಕೋರ್ತಾ ಇದ್ದೀವಿ. ಸರ್ಕಾರ ಹಾಗೂ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಒಂದು ಶುಭಾಶಯವನ್ನು ತಿಳಿಸ್ತಾ ಇದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಸಮಾಜದ ಕಿರಣ್, ಪ್ರದೀಪ್, ಪ್ರತಾಪ್ ಪಟೇಲ್ ಇತರರು ಉಪಸ್ಥಿತರಿದ್ದರು. ಹಾಸನ ನಗರದ ತಣ್ಣೀರುಹಳ್ಳ ಎಸ್ಡಿಎಂ ಕಾಲೇಜು ಮುಂಭಾಗದ ಎಕ್ಸಿಬಿಷನ್ ಗ್ರೌಂಡ್ನಲ್ಲಿ ಸರ್ಕಸ್ ಪ್ರದರ್ಶನ ಆಯೋಜಿಸಲಾಗಿದೆ ಎಂದು ಅಪೋಲೋ ಸರ್ಕಸ್ ಮ್ಯಾನೇಜರ್ ದೇವರಾಜು ತಿಳಿಸಿದರು. ಫಸ್ಟ್ ಟೈಮಲ್ಲಿ ಹಾಸನಲ್ಲಿ ಬಂದಿದೆ. ನಾವು 2-3 ವರ್ಷ ಆಯಿತು ಟ್ರೈ ಮಾಡ್ತಾ ಇದ್ದಾರೆ, ಎಲ್ಲಿ ಗ್ರೌಂಡ್ ಸಿಗ್ತಾ ಇಲ್ಲ. ಅದಕ್ಕೆ ಈ ಸಾರಿ ಬಂದಿದ್ದರೆ ಆ ಎಕ್ಸಿಬಿಷನ್ ಗ್ಯಾಪಿನಲ್ಲಿ ನಮಗೆ ಗ್ರೌಂಡ್ ಸಿಕ್ಕಿದೆ. ಎಲ್ಲ ಊರಿನಲ್ಲಿ ಅದೇ ಪ್ರಾಬ್ಲಮ್ ಇರೋದು. ಈಗ ಸಫಿಷಿಯೆಂಟ್ ಗ್ರೌಂಡ್ ಸಿಕ್ಕೋಕ್ಕೆ ಸಿಟಿನಲ್ಲೆಲ್ಲ ಸಿಕ್ಕೋಕ್ಕೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ನಮ್ಮದು ಸರ್ಕಸ್ ಅಂತ ಹೇಳಿದ್ರೆ ಬೇರೆ ಏನೂ ಇಲ್ಲ, ಜಿಮ್ನಾಸ್ಟಿಕ್ ಆ್ಯಂಡ್ ಅಕ್ರೋಬ್ಯಾಟ್ ಅಷ್ಟೇ ಮಾಡೋದು. 2 hours ಪ್ರೋಗ್ರಾಮ್ ಇದೆ. ಡೈಲಿ 3 shows ಇದೆ. 1 ಗಂಟೆ, 4 ಗಂಟೆ, 7 ಗಂಟೆ. ಪತ್ರಿಕಾಗೋಷ್ಠಿಯಲ್ಲಿ ಸತೀಶ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನವರಿ 24ರಂದು ಹಾಸನದಲ್ಲಿ ಜೆಡಿಎಸ್ ಪಕ್ಷದ ಬೃಹತ್ ಕಾರ್ಯಕರ್ತರ ಸಮಾವೇಶ. ಜಿಲ್ಲೆಯನ್ನು ರಾಜ್ಯದಲ್ಲಿ ಮೊದಲ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವುದು ನಮ್ಮ ಗುರಿಯಾಗಿದೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿಕೆ. ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಯಾವ ಕ್ಷೇತ್ರದಿಂದ ಸ್ಪರ್ಧಿಸು ಎಂದು ಹೇಳುತ್ತಾರೋ ಅದೇ ಕ್ಷೇತ್ರದಿಂದ ಸ್ಪರ್ಧಿಸುತ್ತೇನೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿಕೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ನಿಲ್ಲದ ಗಜಪಡೆ ಅಟ್ಟಹಾಸ. ಕಾಫಿ, ಅಡಿಕೆ ನಾಶ, ನೀರಿನ ಪೈಪ್ಗಳನ್ನು ತುಳಿದು ದಾಂಧಲೆ. ನವಿಲಹಳ್ಳಿ ಭಾಗದಲ್ಲಿ ಬೀಡು ಬಿಟ್ಟಿರುವ ಕಾಡಾನೆಗಳ ಹಿಂಡು. ಅಪಾರ ಬೆಳೆ ಹಾನಿ. ಗ್ರಾಮಸ್ಥರಿಂದ ಮೂಡಿಗೆರೆ ರಸ್ತೆ ತಡೆ. ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.